ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಅಕ್ಕಿ ಮೂಟೆ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿರ್ಬೋದು ನೀವು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಪ್ರತಿ ವರ್ಷ ಕೂಡ ನಾವು ಈ ದೇವಸ್ಥಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಕೊಡ್ತೀವಿ. ಸೊ ಅದು ಮಾಡ್ಕೊಂಬಂದಿರೋದ್ರಿಂದ ನಮಗೆ ಒಳ್ಳೇದು ಕೂಡ ಆಗ್ತಾ ಇದೆ. ಸೊ ನಾವೀಗ ಹೊರಟಿದ್ದೀವಿ ದೊಡ್ಡಬಳ್ಳಾಪುರ ರೋಡಿಂದ. ಸೊ ನೆಲಮಂಗಲದಿಂದ ಇದು ಆಲ್ಮೋಸ್ಟ್ ನಿಮಗೆ 47 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಬೆಂಗಳೂರಿಂದ ಬರ್ತೀರಾ ಅಂದರೆ ನಿಮಗೆ 60 ಕಿಲೋಮೀಟರ್ಸ್ ಆಗುತ್ತೆ. ಮೆಜೆಸ್ಟಿಕ್ಕಿಂದ ನಿಮಗೆ ಡೈರೆಕ್ಟ್ ಬಸ್ ಕೂಡ ಅವೈಲಬಲ್ ಇರುತ್ತೆ. ಘಾಟಿ ದೇವಸ್ಥಾನದ ಮುಂದೆನೇ ನಿಲ್ಲಿಸ್ತಾರೆ, ಅಥವಾ ನೀವು ಗೌರಿಬಿದನೂರು ಬಸ್ ಹತ್ಬಿಟ್ರೆ SS ಘಾಟಿ ಅಂತ ಆರ್ಚ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ಆಟೋ ಕೂಡ ತಗೊಂಡು ಅಲ್ಲಿ ದೇವಸ್ಥಾನದ ಮುಂದೆ ಹೋಗಿ ನೆಲಮಂಗಲದಿಂದ ಹೋದರೆ ದೊಡ್ಡಬಳ್ಳಾಪುರ ಇಳ್ಕೊಂಡು ಅಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಅಕ್ಕಿ ಮೂಟೆ ಎಲ್ಲ ತಗೊಂಡು ಹೋಗ್ತಿರೋದ್ರಿಂದ ನಾವು ಪ್ರೈವೇಟ್ ವೆಹಿಕಲಲ್ಲಿ ಹೋಗೋಣ ಅಂದ್ಬಿಟ್ಟು ಬೈಕಲ್ಲೇ ಹೊರಟ್ವಿ. ಸೊ ರೈಡ್ ಅಂತೂ ತುಂಬ ಸೂಪರಾಗಿತ್ತು. ನೋಡ್ಬೋದು ನಿಮಗೆ ಎಲ್ಲ ಕಡೆ ಗ್ರೀನರಿ. ನಮ್ಮ ನೆಲಮಂಗಲದಿಂದ 1 ಅವರ್ ಅಥವಾ 1 ಅವರ್ 15 ಮಿನಿಟ್ಸ್ ರೈಡ್ ಆಗುತ್ತಿದ್ದು. ನಾವು ಹೊರಟಾಗಲೇ 10:30 ಆಗಿತ್ತು. ಇದೇ ಆರ್ಚ್ ಗೌರಿಬಿದನೂರಿಂದ ಬಂದರೆ ನಿಮಗೆ ಇಲ್ಲಿ ನಿಲ್ಲಿಸ್ತಾರೆ. ಸೊ ಇಲ್ಲಿಂದ ನೀವು ಆಟೋ ತೊಗೊಂಡು ಹೋಗ್ಬೋದು. ನೋಡ್ಬೋದು ಸೈಡಲ್ಲಿ ನಿಂತಿದೆ ಆಟೋಗಳು. ಆ ಆರ್ಚಿಂದ ನಿಮಗೆ 9 ಕಿಲೋಮೀಟರ್ಸ್ ಏನೋ ಇದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಇನ್ನೇನು ದೇವಸ್ಥಾನ ಹತ್ರ ಬರ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಚಾರ್ಜ್ ಅಂದ್ಬಿಟ್ಟು 10 ರೂಪೀಸ್ ಫೀಸ್ ಇಸ್ಕೊತಾರೆ. ಸೊ ನೋಡ್ಬೋದು ನೀವು ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲಾದರೂ ಹೋಗಿ, ಬೆಟ್ಟಗಳು ಮಧ್ಯದಲ್ಲೇ ಇರುತ್ತೆ ದೇವಸ್ಥಾನ. ನೋಡ್ಬೋದು ಇಲ್ಲೂ ಕೂಡ ಹಲವಾರು ಬೆಟ್ಟಗಳು ಕೂಡ ಇದೆ. ತುಂಬ ಒಳ್ಳೆ ರೈಡ್ ಇದು. ನೋಡಿ ಆ ಹತ್ರ ದೇವಸ್ಥಾನದ ಹತ್ರ ಇನ್ನೇನು ಬಂದಿವಿ ನಾವು, ನೋಡ್ಬೋದು. ಸೊ ಈ ಘಾಟಿ ಸುಬ್ರಹ್ಮಣ್ಯ ಮುಜರಾಯಿಗೆ ಸೇರಿದ್ದು. ಕರ್ನಾಟಕ ಗೌರ್ಮೆಂಟೇ ಇದನ್ನು ನೋಡ್ಕೊತಿರೋದು. ನೀವು ಇಲ್ಲೇನು ನೋಡ್ತಿದ್ರೋ ಇಲ್ಲಿ ಲೆಫ್ಟಲ್ಲೇ ಗಾಡಿನ ಪಾರ್ಕ್ ಮಾಡ್ಬೋದು, ಅಥವಾ ದೇವಸ್ಥಾನ ಮುಂಭಾಗದಲ್ಲಿ ಕೂಡ ಪಾರ್ಕ್ ಮಾಡ್ಬೋದು. ಈಗ ಮುಂದೆ ನೀವೇನು ನೋಡ್ತಿದ್ದೀರೋ ಇದೇ ಪುರಾಣ ಪ್ರಸಿದ್ಧವಾದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಗೋಪುರ. ಸೊ ನಾವು ಇವಾಗ ತಾನೇ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ಎದುರುಗಡೆ ದೇವಸ್ಥಾನದ ಎದುರುಗಡೆ ಪಾರ್ಕಿಂಗ್ ಇದೆ. ಸೊ ಅಲ್ಲಿ 10 ರೂಪಾಯಿ ಪಾರ್ಕಿಂಗ್ ಕೊಟ್ಬಿಟ್ಟು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಅದೇ ಗಾಡಿ ಪಾರ್ಕಿಂಗ್ ಮಾಡೋದು ಜಾಗ ಇದೆಯಲ್ಲ, ಅಲ್ಲೇ ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ಗಳು ಕೂಡ ಇರುತ್ತೆ. ಸೊ ಅಲ್ಲೇ ನೀವು ಸ್ಲಿಪ್ಪರ್ಸ್ಗಳನ್ನ ಬಿಡ್ಬೋದು. ಗೌರಿಬಿದನೂರು ರೋಡಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಈ ದೇವಸ್ಥಾನ 600 ವರ್ಷದ ಹಳೆಯ ದೇವಸ್ಥಾನ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಗೋರ್ಪಡೆ ಅನ್ನೋ ಒಬ್ಬ ರಾಜನ ಕನಸಲ್ಲಿ ದೇವ್ರು ಬಂದುಬಿಟ್ಟು ನಾನು ಈ ಕ್ಷೇತ್ರದಲ್ಲಿ ನೆಲೆಸಿದ್ದೀನಿ, ನನ್ನ ದೇವಸ್ಥಾನ ಕಟ್ಟಿಸು ಅಂತ ಅವನಿಗೆ ಆಜ್ಞೆ ಮಾಡುತ್ತಂತೆ ಕನಸಲ್ಲಿ ಬಂದುಬಿಟ್ಟು. ಸೊ ಅವಾಗಿಂದ ಈ ದೇವಸ್ಥಾನ ಮುನ್ನೆಲೆಗೆ ಬರುತ್ತೆ. ಸೊ ಈ ದೇವಸ್ಥಾನಕ್ಕೆ 600 ವರ್ಷದ ಇತಿಹಾಸವಿದ್ದು. ಸೊ ನೀವೇನಾದ್ರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಮಾಡೋಕ್ಕಾಗಲ್ವಾ, ಆ ಥರ ಸರ್ಪ ಸಂಸ್ಕಾರ ಮಾಡ್ಬೋದು. ಇಲ್ಲೂ ಕೂಡ ಹುತ್ತಗಳಿದೆ. ಅಲ್ಲಿ ಹಾಲೆರೆದ್ಬಿಟ್ಟು ಸರ್ಪದೋಷವಿದ್ದರೆ ಅದು ಇಲ್ಲಿ ಪರಿಹಾರವಾಗುತ್ತಂತೆ. ಸರ್ಪ ಸಂಸ್ಕಾರ ಕೂಡ ಮಾಡ್ತಾರೆ ಇಲ್ಲಿ. ಇತಿಹಾಸ ಪ್ರಸಿದ್ಧವಾಗಿರೋ ಈ ಘಾಟಿ ಸುಬ್ರಹ್ಮಣ್ಯಕ್ಕೆ ನಾವು ಇವತ್ತು ಬಂದಿದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನೋಡ್ಬೋದು ನೀವು ಶಾಪ್ಗಳು ನಮ್ಮ ಹಿಂದ್ಗಡೆ ಕೂಡ ಇದೆ. ಸೊ ಇಲ್ಲಿ ಪೂಜೆ ಸಾಮಾನಿಲ್ಲ, ಏನಾದರೂ ತಗೊಂಡ್ರೆ ನೀವು ಕ್ಯಾರಿ ಬ್ಯಾಗ್ಸ್ ಏನಾದರೂ ಇದ್ದರೆ ಇಲ್ಲಿ ಇಡಿಸ್ಕೊತಾರೆ. ಸೊ ಬನ್ನಿ ನಾವು ಕೊಟ್ಬಿಟ್ಟು ಒಳಗಡೆ ಹೋಗೋಣ. ಸೊ ಈ ದೇವಸ್ಥಾನ ಎಲ್ಲಿ ನೋಡ್ತಿದ್ದೀರೋ ಅದ್ರ ಪಕ್ಕದಲ್ಲೇ ನಿಮಗೆ ಈ ಕಡೆ ಬಂದರೆ ಮುದ್ದು ನಾಗಮ್ಮ ದೇವಸ್ಥಾನ ಅಂತ ಇದೆ. ಸರ್ಪದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗಕ್ಕೆ ಬರ್ತಾರೆ. ಇಲ್ಲಿ ಉತ್ತಕ್ಕೆ ಹಾಲು ಎರೆಯೋದಕ್ಕೆ ಹಾಲು ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಈ ಥರ ಸಾಮಗ್ರಿಗಳಿರುತ್ತೆ, ಅದನ್ನು ಉಂಡಿಗೆ ಕೂಡ ಕಾಣಿಕೆ ನೀಡ್ತಾರೆ. ನಾವು ಕೂಡ ಇವಾಗ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಸೊ ಅಲ್ಲಿ ಬನ್ನಿ ಆ ಉತ್ತಕ್ಕೆ ಹಾಲು ಎರೆದ್ಬಿಟ್ಟು ಬರೋಣ. ಮೆಟ್ಲುಗಳು ಇಳ್ಕೊಂಬಂದರೆ ನಮಗೆ ಈ ಥರ ತುಂಬ ಹಲವಾರು ವಿಧವಾದ ನಾಗದೇವತೆಗಳನ್ನ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಮುಂದೆ ರೈಟ್ ಸೈಡಲ್ಲಿ ನಿಮಗೆ ನಾಗದೇವ್ರುಗಳದ್ದು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಇಲ್ಲೇ ನಾಗದೇವ್ರದ್ದು ಹುತ್ತ ಕೂಡ ಇದೆ ಹಿಂದ್ಗಡೆ. ಸೊ ಅಲ್ಲಿ ದೇವ್ರುಗಳು ಪೂಜೆ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಾಲೆರಿಯೋದು. ಸೊ ನಾವು ಕೂಡ ಅದನ್ನೇ ಮಾಡ್ತೀವಿ ಇವಾಗ. ಈ ತ್ರಿಶೂಲನೂ ಉಂಡಿಗೆ ಹಾಕಿದ್ರೆ ಕೆಲಸದಲ್ಲಿ ಒಳ್ಳೇದಾಗುತ್ತಂತೆ. ಆಮೇಲೆ ಈ ನಾಗದೇವ್ರದ್ದು ಏನು ಪ್ರತಿಮೆ ಥರ ಇದೆಯೋ, ಇದು ಸರ್ಪದೋಷ ಇದ್ದರೆ ಇದು ಕ್ಲಿಯರ್ ಆಗುತ್ತಂತೆ. ಇದನ್ನು ಉಂಡಿಗೆ ಹಾಕಿದ್ರೆ ಇದು ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರಲಿ ಅಂದ್ಬಿಟ್ಟು ಉತ್ತಕ್ಕೆ ಹಾಕ್ತಾರಂತೆ. ಬನ್ನಿ ನಾವು ಕೂಡ ತ್ರಿಶೂಲ ತಗೊಂಡಿದ್ದೀವಿ. ಕೆಲಸ ಕಾರ್ಯಗಳಿಗೆ ಒಳ್ಳೇದಾಗುತ್ತಂತೆ, ಯಾವುದೇ ಹೆಜ್ಜೆ ಇಡಬೇಕಾದ್ರೂ ಮುಂದೆ ಒಳ್ಳೇದಾಗುತ್ತಂತೆ. ಸೊ ನಾವು ಕೂಡ ತಗೊಂಡಿದ್ದೀವಿ. ಇದು ಬಂದು 50 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಇದನ್ನು ಉಂಡಿಗೆ ಹಾಕ್ಬಿಟ್ಟು ಬರೋಣ. ತುಂಬ ಜನ ಗೋಪುರದ ಮುಂದೆನೇ ಅವ್ರವ್ರ ಪೂಜೆ ನೆರವೇರಿಸ್ಕೊತಿದ್ರು. ಸೊ ನೀವು ಕೂಡ ಆ ಥರ ಮಾಡ್ಬೋದು. ಗೋಪುರದ ಮುಂದೆನೇ ಸುಬ್ರಹ್ಮಣ್ಯ ಸ್ವಾಮಿಯವರ ಪ್ರತಿಮೆ ಕೂಡ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನು. ನಾವು ತಂದಿದ್ದು ಅಕ್ಕಿ ಮೂಟೆ ತಗೊಂಡು ಹೋಗ್ಬಿಟ್ಟು ಫಸ್ಟ್ ಕೊಟ್ಬಿಡೋಣ ಅಂದ್ಬಿಟ್ಟು ಅನ್ನದಾನ ಮಾಡೋ ಕೌಂಟ್ರ್ ಹತ್ರ ಬಂದ್ವಿ. ಈ ಥರ 2-3 ಕೌಂಟ್ರುಗಳಿದೆ ದೇವಸ್ಥಾನದಲ್ಲಿ. ಸೊ ಅಲ್ಲಿ ನೀವು ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಬೆಲ್ಲ ಈ ಥರ ಅಡುಗೆ ಸಾಮಗ್ರಿಗಳನ್ನ ದಾನ ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ರಶೀದಿ ಕೂಡ ಕೊಡ್ತಾರೆ.
ಸೊ ನೋಡ್ಬೋದು ಈ ಥರ ಕೌಂಟ್ರ್ ಇದೆ. ಅಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ಎಷ್ಟು ಕೆ ಜಿ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಫೀಡ್ ಮಾಡಿಕೊಂಡು ಅವರು ರಸೀದಿ ಕೂಡ ಕೊಡ್ತಾರೆ. ನೋಡ್ಬೋದು ರಸೀದಿನ. ಅಕ್ಕಿ ಎಲ್ಲ ಕೊಟ್ಟಾದಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಮಗೆ ಹಿಂದ್ಗಡೆ ಗೇಟಿಂದನೇ ಬಿಟ್ಟರು. ಸೊ ಇಲ್ಲಿ ನೋಡ್ಬೋದು ನೀವು ಕ್ಯೂ. ನಾರ್ಮಲ್ ಡೇಸ್ ಯಾವುದಾದ್ರು ಹಬ್ಬ ಹರಿದಿನಗಳು ವೀಕೆಂಡ್ಸಲ್ಲಿ ಬಂದರೆ ನಿಮಗೆ ತುಂಬ ಕ್ಯೂ ಇರುತ್ತೆ. ನೋಡ್ಬೋದು ಇಲ್ಲಿ 3 ಕ್ಯೂ ಲೈನ್ಗಳಿದ್ದಾವೆ. ಇವೆಲ್ಲ ಫುಲ್ಲು ಫಿಲ್ ಆಗಿಬಿಟ್ಟಿರ್ತವೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ಅರ್ಚನೆ ಕೂಡ ಮಾಡ್ತಿರ್ತಾರೆ. ನಿಮ್ಮ ಹೆಸರು ಹೇಳಿ ಗೋತ್ರ ಎಲ್ಲ ಹೇಳಿದ್ರೆ ಮಾಡಿಕೊಡ್ತಾರೆ. ನಾವು ತಂದಿದ್ದಂಥ ಸಾಮಗ್ರಿಗಳನ್ನ ಗರುಡಗಂಬಕ್ಕೆ ಕಟ್ಟಿದ್ವಿ. ಸೊ ತುಂಬ ಜನ ಉಂಡಿ ಕೂಡ ಹಾಕ್ತಾರೆ. ಅಲ್ಲಿ ಕೇಳಿದಾಗ ಸ್ವಾಮೀಜಿಗಳು ನಮಗೆ ಗರುಡಗಂಬಕ್ಕೆ ಕಟ್ಟ್ರಿ ಅಂತ ಹೇಳಿದ್ರು. ಸೊ ನಾವು ಅವ್ರು ಹೇಳಿದಂತೆ ಗರುಡಗಂಬಕ್ಕೆ ಕಟ್ಟಿದ್ವಿ. ನವಿಲುಗರಿಲಿ ಆಶೀರ್ವಾದ ಮಾಡ್ತಿದ್ರು ಒಬ್ಬರು. ಸೊ ಅಲ್ಲಿ ನಾವು ಕೂಡ ಆಶೀರ್ವಾದ ಮಾಡಿಸ್ಕೊಂಡು ನಂತರ ನಾವು ಹೊರಟಿದೆ ಭೋಜನ ಶಾಲೆ ಹತ್ರ. ಇಲ್ಲೇ ಅನ್ನದಾನ ಮಾಡೋದು. ಪ್ರತಿದಿನ ನಿಮಗೆ ಪ್ರಸಾದ ಸಿಗುತ್ತೆ. ಸೊ ನಾವು ಕೂಡ ಪ್ರಸಾದಕ್ಕೆ ಹೊರಟ್ವಿ. ಪಾಯಸ, ಅನ್ನ ಸಾರು ಮತ್ತು ಮಜ್ಜಿಗೆ ಕೂಡ ಇತ್ತು. ತುಂಬ ಸೂಪರ್ ಆಗಿತ್ತು ಪ್ರಸಾದ. ಎಷ್ಟು ಕೇಳ್ತಿರೋ ಹೊಟ್ಟೆ ತುಂಬ ಅಷ್ಟು ಕೊಡ್ತಾರೆ ಪ್ರಸಾದನ. ಇಲ್ಲಿ ಧರ್ಮ ದರ್ಶನ ಕೂಡ ಇದೆ ಹಾಗೂ 50 ರೂಪಾಯಿ ದರ್ಶನ ಕೂಡ ಇದೆ. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದ್ರಲ್ಲಿ ಹೋಗ್ಬೋದು ನೀವು. ಸೊ ಈ ದೇವಸ್ಥಾನದ ವಿಶೇಷತೆ ಏನಂತ ಬಂದರೆ ಇದೇ ಭಾಗದಲ್ಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸಿದ್ರೆ ಹಿಮ್ಮುಖವಾಗಿ ನಿಮಗೆ ನರಸಿಂಹಸ್ವಾಮಿ ಕಾಣಿಸುತ್ತೆ. ಆ ನರಸಿಂಹಸ್ವಾಮಿ ಎಲ್ಲ ಭಕ್ತಾದಿಗಳು ಕಾಣಿಸ್ತಲ್ಲ ಅಂದ್ಬಿಟ್ಟು ಈ ಥರ ಒಂದು ಮಿರರ್ ಹಾಕಿದ್ದಾರೆ. ಸೊ ಈ ಕಡೆ ಸುಬ್ರಹ್ಮಣ್ಯೇಶ್ವರನ್ನು ನೋಡಿ, ಹಿಂದ್ಗಡೆ ಮಿರರಲ್ಲಿ ನರಸಿಂಹಸ್ವಾಮಿ ನೋಡಲಿ ಅಂತ. ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಪಶ್ಚಿಮಾಭಿಮುಖವಾಗಿ ನರಸಿಂಹಸ್ವಾಮಿ ಉದ್ಭವಿಸಿರೋ ಏಕೈಕ ಶಿಲೆ ಇದು. ಇಲ್ಲಿ ತುಂಬಾ ನಾಗರಕಲ್ಲು ಪ್ರತಿಷ್ಠಾಪನೆ ಆಗಿದ್ವು. ನಾವು ಇದ್ರ ವಿಶೇಷತೆ ಏನು ಅಂತ ಕೇಳಿದಾಗ ಸರ್ಪ ಸಂಸ್ಕಾರ ಮಾಡೋಕ್ಕಂತಾನೆ ಈ ಥರ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿಸಿರ್ತಾರಂತೆ. ಜನದಲ್ಲಿ ಅಥವಾ ಯಾವುದಾದ್ರೂ ಸರ್ಪಗಳು ಹೊಡೆದಾಕಿದ್ರೆ ಅಥವಾ ಏನಾದರೂ ಸರ್ಪ ಸಾಯ್ಬೇಕಾದ್ರೆ ನೋಡಿದರೆ ಅದಕ್ಕೆ ಸಂಸ್ಕಾರ ಆಗಿಲ್ದಲೇ ಇದ್ದರೆ ಒಂದು ಜನ್ಮದ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ಥರ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಸುಮಾರು ಜನ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಬಟ್ ಅಲ್ಲಿ ಕೂಡ ನಿಮಗೆ ಒಂದು 3-4 ಪ್ರವಾಸಿ ಸ್ಥಾನಗಳಿದ್ದಾವೆ. ಸೊ ಅದು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನಾವು. ಸೊ ನೋಡ್ಬೋದು ನೀವು ಘಾಟಿ ಸುಬ್ರಹ್ಮಣ್ಯದ ಹಿಂದ್ಗಡೆ, ದೇವಸ್ಥಾನದ ಹಿಂದ್ಗಡೆ ಬಂದರೆ ನೀವು ಈ ಥರ ಒಂದು ರೋಡ್ ಹೋಗುತ್ತೆ ಕೆಳಗಡೆಗೆ. ಸೊ ಅಲ್ಲಿ ಬಂದರೆ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಪಿಕಪ್ ಪಾಯಿಂಟ್ ಅಂತ ಒಂದು ಸಿಗುತ್ತೆ. ನೋಡ್ಬೋದು ಇಲ್ಲಿ ರೂಟ್ ಮ್ಯಾಪ್ ಕೂಡ ಹಾಕಿರ್ತಾರೆ. ಸೊ ಅಲ್ಲಿಂದ ಒಂದು 500 ಮೀಟರ್ಸ್ ಒಳಗಡೆ ಬಂದರೆ ನೀವು ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ, ಸ್ಟ್ರೈಟ್ ಒಂದು ರೋಡ್ ಹೋಗುತ್ತೆ. ಸ್ಟ್ರೈಟ್ ಬಂದರೆ ನಿಮಗೆ ಸರ್ ಎಂ ವಿಶ್ವೇಶ್ವರಯ್ಯ ಪಿಕಪ್ ಪಾಯಿಂಟ್ ಅಂತ ಒಂದು ಸಿಗುತ್ತೆ. ಸೊ ನೋಡ್ಬೋದು ಈ ಥರ ಇದೆ. ನಾವೀಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡ್ಕೊಂಡು ಅದ್ರ ಪಕ್ಕದಲ್ಲಿರೋ ವಿಶ್ವೇಶ್ವರಯ್ಯ ಪಿಕಪ್ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ವಾಟರ್ಗೆ ರಿಸರ್ವಾಯರ್ ಕಟ್ಟಿದ್ದಾರೆ. ಸೊ ಇದು ಬಂದು ಆಲ್ಮೋಸ್ಟ್ ನಿಮಗೆ ತುಂಬ 100 ವರ್ಷದ ಹಳೇದು. ಸೊ ಇದು ಕಟ್ಟೇನೆ 100 ವರ್ಷ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಮಾಡಿಬಿಟ್ಟಿದ್ದಾರೆ ಇದನ್ನು. ಸೊ ಇಲ್ಲಿ ಒಂದು ಪೀಸ್ಫುಲ್ ಲೊಕೇಶನ್ ಇದು. ತುಂಬ ಜನ ಭಕ್ತಾದಿಗಳು ಕೂಡ ಬಂದು ಹೋಗ್ತಾರೆ. ಸೊ ಇದು ಸೇಫಾಗೂ ಇದೆ ಪ್ಲೇಸು. ಪ್ರತಿಯೊಬ್ಬರು ಬಂದು ಇದನ್ನು ವಿಸಿಟ್ ಮಾಡ್ಕೊಂಡು ಹೋಗಿ ಬರಬೇಕಾದ್ರೆ. ಅಲ್ಲಿ ಪಾರ್ಕಿಂಗ್ ಒಂದು 10 ರೂಪಾಯಿ ಕೇಳ್ತಾರೆ. ಅದು ಬಿಟ್ಟರೆ ಯಾವುದೇ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ ಇಲ್ಲಿ. ಸೊ ಪಿಕಪ್ ಪಾಯಿಂಟ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದಿದೆ. ಇಲ್ಲಿ ಒಂದು ಗೋಶಾಲೆ ಇದೆ ಅಂತ ಕೇಳ್ಪಟ್ಟಿದೆ. ಸೊ ಅದನ್ನು ನೋಡ್ಕೊಂಬರೋಣ ಅಂತ ಬಂದ್ವಿ. ಆವಾಗಲೇ ಒಂದು ಲೆಫ್ಟ್ ರೋಡ್ ತೋರಿಸಿದ್ವಲ್ಲ, ಆ ಲೆಫ್ಟ್ ತೊಗೊಂಡು ಬಂದರೆ ಈ ಪ್ಲೇಸ್ಗೆ ರೀಚ್ ಆಗ್ಬೋದು. ಸೊ ಅಲ್ಲಿ ಒಂದು ಸೆಕ್ಯೂರಿಟಿ ಚೆಕ್ ಪಾಯಿಂಟಲ್ಲಿ ನಿಮ್ಮದು ವೆಹಿಕಲ್ ನಂಬರೆಲ್ಲ ನೋಟ್ ಮಾಡ್ಕೊತಾರೆ ಎಂಟ್ರಿ ಪರ್ಪಸ್ಗೆ. ಸೊ ಅಲ್ಲಿಂದ ನೀವು ಬರ್ಬೋದು ಮುಂದೆ. ಇಲ್ಲಿ ಕೂಡ ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ. ಬಟ್ ಇಲ್ಲಿ ಯಾವುದೇ ಪಾರ್ಕಿಂಗ್ ಫೀಸ್ ತೊಗೊಳ್ಳೋದಿಲ್ಲ. ಸೊ ನೋಡ್ಬೋದು ನೀವು ಇಲ್ಲಿ ಗಾಡಿನ ಪಾರ್ಕ್ ಮಾಡ್ತಿದ್ದೀವಿ ನಾವು. ಸೊ ಈಗ ಡ್ಯಾಮ್ ನೋಡ್ಕೊಂಡು ಅದ್ರ ಹಿಂದೂ ಕಡೆಗೆ 1 ಕಿಲೋಮೀಟ್ರ್ ಬಂದರೆ ನಿಮಗೆ ಇಲ್ಲಿ ಗೋಶಾಲೆ ಕೂಡ ನಿರ್ಮಿಸಿದ್ದಾರೆ. ಸೊ ಭಕ್ತಾದಿಗಳು ಕೂಡ ಇಲ್ಲಿಗೂ ಕೂಡ ಬರ್ತಾರೆ ತುಂಬ ಜನ. ಸೊ ನೋಡ್ಬೋದು ನೀವು ಗೋಶಾಲೆ ಅಂತ ನೋಡ್ಬೋದು. ತುಂಬ ಹುಲ್ಲೆಲ್ಲ ನೀಟಾಗಿ ಸ್ಟೋರೇಜ್ ಮಾಡಿ ಹಸುಗಳು ನೋಡ್ಬೋದು ನೀವು. ತುಂಬ ವಿಧವಾದ ಹಸುಗಳಿದ್ದಾವೆ ಇಲ್ಲಿ ನೋಡ್ಬೋದು. ಈ ಹಸು ನೋಡಿ ಹುಲ್ಲೆಲ್ಲ ಕಟ್ ಮಾಡ್ಕೊತಿದ್ದಾರೆ ಇದರಲ್ಲಿ ನೋಡ್ಬೋದು. ಸೊ ಇದನ್ನು ಮೇಯ್ನ್ಲಿ ಬಂದು RSS ಅವರು ಮ್ಯಾನೇಜ್ ಮಾಡ್ತಿರೋದು, ಇದನ್ನೆಲ್ಲ ಮೇಂಟೆನೆನ್ಸ್ ಎಲ್ಲ ನೋಡ್ಕೊತಿರೋದು. ಸೊ ಇದು ಮಾರ್ನಿಂಗ್ 7 o'clock ಈವ್ನಿಂಗ್ 6:30ವರೆಗೂ ಇರುತ್ತಂತೆ. ಸೊ ಯಾವುದೇ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ ಇಲ್ಲಿ. ಸೊ ಇಲ್ಲಿ 6 ಶೆಡ್ಗಳಿದ್ದು ಒಟ್ಟು 680 ಹಸುಗಳನ್ನ ಸಾಗಾಣಿಕೆ ಮಾಡಿದ್ದಾರೆ ಇಲ್ಲಿ. ನೋಡ್ಬೋದು ಎಷ್ಟು ತುಂಬ ಸುಂದರವಾಗಿದೆ ಈ ಪ್ಲೇಸ್ ಅಂತೂ. ಊಟಕ್ಕೆ ಏನು ಮಾಡೋದ
ಪೂಜೆ ಎಲ್ಲ ಮಾಡಿದ್ದಾರೆ ಈ ದಿವಸಕ್ಕೆ. ನೋಡ್ಬೋದು ನೀವಿಲ್ಲಿ ನೋಡಿ ಎಷ್ಟು ವಿಶಾಲವಾಗಿದೆ. ಹಸುಗಳಿಗೆ ಫುಡ್ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಬರೋರು ಯಾವುದೇ ಕಾರಣಕ್ಕೂ ಹಸುಗಳಿಗೆ ಯಾವುದೇ ಥರವಾದಂಥ ಬಾಳೆಹಣ್ಣಾಗಲಿ, ಬಿಸ್ಕೆಟ್ಗಳಾಗಲಿ ಅಥವಾ ಇನ್ನು ಏನೇ ಆಹಾರ ಪದಾರ್ಥಗಳಾಗಲಿ ಯಾವುದನ್ನು ಹಸುಗಳಿಗೆ ನೀಡಬಾರ್ದು ಅಂತ ಬೋರ್ಡ್ಗಳು ಕೂಡ ಹಾಕಿದ್ದಾರೆ. ಸೊ ಅದಕ್ಕೆ ಅದರದ್ದೇ ಆದಂಥ ಊಟಗಳು ಅಥವಾ ಆಹಾರ ಏನು ಪದ್ಧತಿ ಇರ್ತೋ ಅದನ್ನು ಫಾಲೋ ಮಾಡ್ತಿರ್ತಾರೆ. ಸೊ ಬೇರೆ ನಾವೇನಾದ್ರು ಫೀಡ್ ಮಾಡಿದ್ರೆ ಅದಕ್ಕೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾವೆ ಅದಕ್ಕೆ. ಹಂಗಾಗಿ ಹೊರಗಡೆಯಿಂದ ಬರೋರು ಭಕ್ತಾದಿಗಳೇ ಆಗಲಿ ಯಾರಾದರೂ ಆಗಲಿ ಇಲ್ಲಿ ಬಂದಮೇಲೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಅದನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇವೆಲ್ಲ ಬಂದು ಗಿರ್ ಹಸುಗಳಂತೆ, ಗುಜರಾತಿಂದ ತರಿಸಿರೋದಂತೆ. ಇವೆಲ್ಲ ನೋಡ್ಬೋದು ನೀವು, ಎಲ್ಲ ದೊಡ್ಡ ದೊಡ್ಡ ಆಕಾರದಲ್ಲಿದ್ದಾವೆ. ನಾವು ನಾರ್ಮಲಿ ಈ ಥರದವನ್ನೆಲ್ಲ ನಮ್ಮೂರುಗಳಲ್ಲಿ ಕಾಣಕ್ಕೆ ಸಿಗೋದಿಲ್ಲ. ಇದನ್ನೆಲ್ಲ ಬೇರೆ ಗುಜರಾತಿಂದ ಆ ಕಡೆಯಿಂದ ತರಿಸಿರೋದಂತೆ. ಇವೆಲ್ಲ ನೋಡ್ಬೋದು ಎಲ್ಲ ಯಾವ ಥರ ಇದೆ ಅಂತ. ಸುತ್ತ ಹಸುಗಳು, ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಸುಗಳನ್ನ ಕಾಯ್ತಾ ಇರೋ ಥರ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ತುಂಬ ಇಷ್ಟ ಆಯಿತು ನಮಗೆ. ನೋಡ್ಬೋದು ನೀವು, ಸುತ್ತ ಹಸು, ಮಧ್ಯದಲ್ಲಿ ಮಾತ್ರ ಶ್ರೀಕೃಷ್ಣ ಪರಮಾತ್ಮ ನೋಡ್ಬೋದು. ಹಸುಗಳು ಹುಲ್ಲು ತಿನ್ನೋಕ್ಕೆ ಚೇಂಬರ್ ಥರ ಮಾಡಿದ್ದಾರೆ, ಲೈಕ್ ನೋಡ್ಬೋದು ನೀವು. ಸೊ ಅಲ್ಲಿ ಹುಲ್ಲು ಹಾಕಿದ್ರೆ ಅದು ತಿಂತಾ ಇರ್ತವೆ. ಸೊ ಡೈಲಿ 2 ಟೈಮ್ಸ್ ಏನೋ ಊಟ ಹಾಕ್ತಾರಂತೆ ಇದಕ್ಕೆ. ಇದು ಇವೆಲ್ಲ ಗಿರ್ರಸುಗಳು, ತುಂಬ ತಳಿಗಳಿದಾವಂತೆ. ಸೊ ಇದಕ್ಕೆ 2 ಟೈಮ್ ಊಟ ಹಾಕ್ತಾರಂತೆ. ಸೊ ತುಂಬ ಚೆನ್ನಾಗಿದೆ ಈ ಪ್ಲೇಸ್ನ, ಮಿಸ್ಸೇ ಮಾಡಬೇಡ್ರಿ ಯಾರು ಬಂದವರು ಯಾರು ಕೂಡ. ಈ ಗೋಶಾಲೆ ಏನಿದೆಯೋ ಇದಕ್ಕೆ ನೀವು ಕೂಡ ಡೊನೇಟ್ ಮಾಡ್ಬೋದು. ಒಂದು ಹಸುಗೆ 1 ಡೇ ಮೀಲ್ಗೆ 100 ರೂಪೀಸ್ ಆಗುತ್ತಂತೆ. ಆ್ಯಂಡ್ ಇಲ್ಲ ನೀವೇ ಹುಲ್ಲು ತೊಗೊಂಬಂದು ಇಲ್ಲ ಕಡಲೆಕಾಳು ಅಥವಾ ಇಂಡಿ ಬೂಸ ಏನಾದ್ರು ತಂದು ಕೊಟ್ಟರೆ ಅದನ್ನು ಕೂಡ ಅವ್ರು ಕೊಡ್ತಾರಂತೆ. ಸೊ ಈ ಥರ ಡೊನೇಟ್ ಮಾಡೋರು ಮಾಡ್ಬೋದಂತೆ. ಥ್ಯಾಂಕ್ ಯು. ಮನೆ ಕಡೆ ಬರೋ ಟೈಮಲ್ಲಿ ಸೀಬೆಕಾಯಿ ತೊಗೊಳ್ಳೋಣ ಅಂತ ಸೈಡ್ಗೆ ಹಾಕಿದ್ವಿ. ಈ ಹುಡುಗರು ಸಿಕ್ಕಿದ್ರು. ಸೊ ಇವರು ಕೂಡ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.